ಅಡುಗೆ ಮಾಡೋದು ದೊಡ್ಡ ಕೆಲಸ ಅಲ್ವೇ ಅಲ್ಲ ಅಂತ ಅನಿಸ್ಬಿಟ್ರೆ ಆ ಲೈಫ್ ತುಂಬ ಈಸಿ ಆಗಿಬಿಡುತ್ತೆ ಅಲ್ವಾ. ಇವತ್ತು ಸುಲಭವಾಗಿ ಆರೋಗ್ಯಕರವಾಗಿ ಒಂದು ಅಡುಗೆಯನ್ನು ಮಾಡೋಣ. ಯಾರು ಬೇಕಾದರೂ ಮಾಡ್ಬೋದು, ಸಾಮಾನ್ಯವಾಗಿ ಎಲ್ಲರ ಮನೇಲಿರುವಂತಹ ಸಾಮಗ್ರಿಗಳೇ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡಲಿಕ್ಕೆ ನಾನು 1 ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೇನೆ. 1 ಹಸಿಮೆಣಸು, ಖಾರ ಬೇಡ, ಪರಿಮಳಕ್ಕಾಗಿ ಹಾಕುವಂಥದ್ದು ಹಾಕಿಬಿಟ್ಟು ಚೂರು ನೀರನ್ನು ಹಾಕಿ ನುಣ್ಣಗೆ ಮೊದಲಿಗೆ ಕಾಯನ್ನು ಹರ್ಕೊಂಡು ಬರ್ತೀನಿ. ಚೆನ್ನಾಗಿ ನುಣ್ಣಗೆ ಕಾಯಿ ಅರ್ದು ಆದಮೇಲೆ ನಾವಿದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಎಳೆ ದಂಟಾಗಿದ್ದರೆ ದಂಟಿನ ಸಮೇತವಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಸಹ ಆಗುತ್ತೆ. ಬಲ್ತಿದ್ರೆ ನೀವು ಸೋಸಿ ಹಾಕಬೇಕಾಗತ್ತೆ. ನಾನಿಲ್ಲೊಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ತಾ ಇದ್ದೇನೆ. ಸೊಪ್ಪನ್ನು ಹಾಕಿ ತುಂಬ ನುಣ್ಣಗೆ ಅರಿಯೋದು ಬೇಡ, ಚೂರು ಆ ಸೊಪ್ಪಿನ ಭಾಗ ಚೂರು ಇರಬೇಕು. ಒಂದು 2 ಪಲ್ಸ್ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಿವಾಗ ಗಟ್ಟಿಯಾಗಿದೆ. ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಂಡು ತೆಳು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ತಾಜಾ ಮಜ್ಜಿಗೆಯನ್ನು ಹಾಕೋದು. ಕಡೆದಂತಹ ಮಜ್ಜಿಗೆ, ಮೊಸರಿದ್ದರೆ ಅದನ್ನು ಬೀಟ್ ಮಾಡಿ ಹಾಕ್ಕೊಳ್ಳಿ. ತುಂಬ ಹುಳಿ ಮಜ್ಜಿಗೆ ಎಲ್ಲ ಬೇಡ. 1 ಕಪ್ಪಿನಷ್ಟು ಮಜ್ಜಿಗೆಯನ್ನು ಮೊದಲಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ದಪ್ಪನೇ ಇದೆ. ನಿಮ್ಮ ಮಜ್ಜಿಗೆ ತುಂಬ ಹುಳಿ ಇದೆ ಅಂತಂದರೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸಿ. ನಾನು ತೊಗೊಂಡಿರೋದು ಚೂರು ಹುಳಿ ಇಲ್ಲ, ಹಾಗಾಗಿ ನಾನು ಮತ್ತೆ ಮಜ್ಜಿಗೆಯನ್ನೇ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಕಪ್ಪಿನಷ್ಟು ಮತ್ತೆ ಮಜ್ಜಿಗೆಯನ್ನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಇದ್ದರೆ ನಿಮಗೆ ಅನ್ನದೊಟ್ಟಿಗೆ ಸೇರಿಸಿ ಊಟ ಮಾಡಲಿಕ್ಕೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈ ತಂಬುಳಿಗೆ ನಾವು ಜೀರಿಗೆಯನ್ನಾಗಲಿ ಕಾಳುಮೆಣಸನ್ನೆಲ್ಲ ಹಾಕೋದಿಲ್ಲ. ಕೊತ್ತಂಬರಿ ಸೊಪ್ಪಿನ ಪರಿಮಳವೇ ಇಲ್ಲಿ ಸ್ಟ್ರಾಂಗ್ ಆಗಿ ಇರುತ್ತೆ. ಇದಕ್ಕೆ ಒಂದು ಒಗ್ಗರಣೆಗೆ ನಾನು ತೆಂಗಿನೆಣ್ಣೆ ಹಾಕಿದ್ದೇನೆ. ನೀವು ತುಪ್ಪ, ಎಣ್ಣೆ, ಬೇರೆ ಎಣ್ಣೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಅರ್ಧ ಚಮಚ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆಯನ್ನು ಹಾಕಿ, ಅರ್ಧ ಚಮಚ ಉದ್ದಿನಬೇಳೆ, 1 ಮುರಿದಿರುವಂತಹ ಬ್ಯಾಡಗಿ ಮೆಣಸು. ಈ ತಂಬುಳಿಗೂ ಒಗ್ಗರಣೆಗೆ ಇಂಗನ್ನು ಹಾಕೋದಿಲ್ಲ. ನಾನು ಆಗಲೇ ಹೇಳಿದಾಗೆ ಕೊತ್ತಂಬರಿ ಸೊಪ್ಪಿನ ಪರಿಮಳ ಸ್ಟ್ರಾಂಗ್ ಆಗಿ ಇರಲಿ ಅಂತ ನಾನು ಇಂಗನ್ನು ಯೂಸ್ ಮಾಡಿಲ್ಲ. ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ಬೆಂದಿರೋಂತಹ ಒಗ್ಗರಣೆಯನ್ನು ತಂಬುಳಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಕೊತ್ತಂಬರಿ ಸೊಪ್ಪಿನ ತಂಬುಳಿ ತಯಾರು. ಕೊತ್ತಂಬರಿ ಸೊಪ್ಪು, ಕಾಯಿ ಇದೆಲ್ಲ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ವ. ಮಧ್ಯಾಹ್ನದ ಊಟಕ್ಕೆ ಬೇಸಿಗೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯ್ತಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇದು ಬಿಸಿ ಬಿಸಿಯಾಗಿ ಅನ್ನದೊಟ್ಟಿಗೆ ಊಟ ಮಾಡಲಿಕ್ಕೆ ಮತ್ತು ಕುಡಿಯೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ರುಚಿಯಾದ ಮತ್ತು ಸುಲಭವಾದ ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.